ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಜುಮಾನ ವ್ಲಾಗ್ಸ್ಗೆ ಸ್ವಾಗತ. ಈ ದಿನ ನಾನು ಮಶ್ರೂಮ್ ಹರಾಬರ ಪಲಾವ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು 3 ಪಾವು ಆಗೋಷ್ಟು ಅಕ್ಕಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿ 8ರಿಂದ 10 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ, ಒಂಚೂರು ಕೊಬ್ಬರಿ, ಕೊತ್ತಂಬರಿ ಹಾಗೂ ಸ್ವಲ್ಪ ಪುದೀನ, ಪಲಾವ್ ಎಲೆ, 2 ಟೊಮಾಟೊ, ಹಚ್ಚಿದ ಈರುಳ್ಳಿ, 1/4 kg ಅಷ್ಟು ನಾನು ಇಲ್ಲಿ ಮಶ್ರೂಮ್ ತೊಗೊಂಡಿದ್ದೀನಿ. ಇದಕ್ಕೆಲ್ಲ ಫಸ್ಟು ನಾವು ರುಬ್ಕೋಬೇಕು. ಇದನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ಆಮೇಲೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಇದು ಫೈನ್ ಪೇಸ್ಟ್ ಆಗಿದೆ. ಇವಾಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ಪಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು 3 ಪಾವು ಅಕ್ಕಿ ಹಾಕ್ತಾಯಿದ್ದೀನಲ್ಲ, ಅದಕ್ಕೆ 1 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬಿಸಿಗೆ. ನೋಡಿ, ಇಲ್ಲಿ ಕುಕ್ಕರಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ರುಬ್ಬಿದಂಥ ಮಸಾಲೆ ಹಾಕ್ತೀನಿ. ಮೊದಲಿಗೆ ಶಾಹಿ ಜೀರಾ ಹಾಕ್ತೀನಿ, ಆಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ನಾವು ಪಲಾವ್ಗೆ ಏನೇನು ಹಾಕ್ತೀವ ಅವೆಲ್ಲ ಹಾಕೋದು. ಮೊಗ್ಗು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ. ಇಲ್ಲಿ 2 ಟೊಮಾಟೊ ಹಚ್ಚಿರೋದು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ 1 ಈರುಳ್ಳಿ ಹಚ್ಕೊಂಡಿದ್ದೀನಿ ಸ್ಲೈಸು, ಅದು ಚೆನ್ನಾಗಿ ಈರುಳ್ಳಿ ಕೆಂಪಗಾದ್ಮೇಲೆ ಚೆನ್ನಾಗಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಎಲ್ಲ ಕೆಂಪಗಾದ್ಮೇಲೆ ನಾವು ಉಳಿದಂಥ ಮಸಾಲೆ ಪದಾರ್ಥಗಳು ಏನೇನಿದೆ ಎಲ್ಲ ಹಾಕೋದು. ಇದು ಈರುಳ್ಳಿ ಕೆಂಪಗಾಗಬೇಕು, ಅಲ್ಲಿವರೆಗೂ ನಾವು ಬಾಡಿಸ್ಕೋಬೇಕು. ಆಮೇಲೆ ನಾವು ಮಸಾಲೆ ಹಾಕೋದು. ನೋಡಿ, ಇವಾಗ ನಾನು ಮಸಾಲೆ ಪದಾರ್ಥನ ಹಾಕ್ತೀನಿ. ನೋಡಿ, ರುಬ್ಬಿದಂಥ ಮಸಾಲೆ ಪದಾರ್ಥನ ಹಾಕಬೇಕು. ಈಗ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ ನಂತರ ರುಬ್ಬಿದಂಥ ಮಸಾಲೆಗಳನ್ನು ಆ್ಯಡ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ ನಂತರ ನಾನು ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಆಮೇಲೆ ರುಬ್ಬಿದಂಥ ಮಸಾಲೆ ಪದಾರ್ಥಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೋಡಿ ಈ ಥರ. ಆಮೇಲೆ 1 ಸ್ಪೂನಷ್ಟು ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಗರಂ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಇವೆಲ್ಲ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇವೆಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಹಾಕ್ಕೋಬೇಕು. ಆಮೇಲೆ ಟೊಮಾಟೊ ಹಾಕಿದ್ದೀನಿ, 2 ಹಚ್ಚಿದಂಥ ಟೊಮಾಟೊ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ನಾವು ಕೈ ಆಡಿಸ್ತಾ ಇರಬೇಕು. ಎಣ್ಣೆ ಬಿಟ್ಕೊಂಡ ನಂತರನೇ ನಾವು ನೀರು ಹಾಕಬೇಕಾಗುತ್ತೆ. ಇವೆಲ್ಲ ಎಣ್ಣೆ ಬಿಟ್ಕೊಂಡ ನಂತರ ನಾವು ಮಶ್ರೂಮ್ ಆ್ಯಡ್ ಮಾಡಬೇಕು ಇದಕ್ಕೆ. ನೋಡಿ, ಈ ಥರ ಮಶ್ರೂಮ್ ಆ್ಯಡ್ ಮಾಡ್ತೀನಿ. ಲಾಸ್ಟಲ್ಲಿ ಮಶ್ರೂಮ್ ಆ್ಯಡ್ ಮಾಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿರ್ಬೇಕು. ಆಮೇಲೆ ನಾವು ಅದಕ್ಕೆ ಎಣ್ಣೆ ಎಲ್ಲ ಬಿಟ್ಕೋಬೇಕು, ಅಲ್ಲಿವರೆಗೂ ಕೈ ಆಡಿಸಿ ನಾವು ಲಾಸ್ಟಿಗೆ ಮಶ್ರೂಮ್ ಹಾಕಿದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಅದಕ್ಕೆ ಅಳತೆಗೆ ಬೇಕಾಗೋಷ್ಟು ನೀರು ಹಾಕ್ತೀನಿ. ಇಲ್ಲಿ ನಾನು 3 ಪಾವು ಅಕ್ಕಿ ಹಾಕಿರೋದ್ರಿಂದ 6 ಪಾವು ಅಷ್ಟು ನಾನು ನೀರು ಹಾಕ್ತಿದ್ದೀನಿ. 1:2 ಅಳತೆ ರೇಷಿಯೋ ತೊಗೊಂಡು ನಾನು ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಅಕ್ಕಿಗೆ ಆಗೋಷ್ಟು ನೀರು ಇಲ್ಲಿ ನಾನು 3 ಪಾವು ಅಕ್ಕಿ ತೊಳ್ಕೊಂಡು ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ನಾನು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ತೀನಿ. ಇದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕೋದ್ರಿಂದ ಅಕ್ಕಿ ಉದುರಾಗಿ ಬರುತ್ತೆ, ಅನ್ನ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದು 2 ವಿಸಲ್ ಆಗೋವರೆಗೂ ಇಟ್ಬಿಡ್ತೀನಿ. ಈಗ 2 ವಿಸಲ್ ಆದಮೇಲೆ ನಮ್ಮ ಹರಾಬರ ಪಲಾವ್ ರೆಡಿ ಇರುತ್ತೆ. ನೋಡಿ, ಈಗ 2 ವಿಸಲ್ ಆಗುತ್ತೆ. 2 ವಿಸಲ್ ಆದಮೇಲೆ ಓಪನ್ ಮಾಡಿ ನೋಡೋಣ ಹೇಗಾಗಿರುತ್ತೆ ಅಂತ. ನೋಡಿ, 2 ವಿಸಲ್ ಆಗ್ತಾ ಇದೆ. 2 ವಿಸಲ್ ಆದ ನಂತರ ಓಪನ್ ಮಾಡಿ ನೋಡ್ತೀನಿ ಹೇಗೆ ಬಂದಿದೆ ಅಂತ. ನೋಡೋಣ ಈಗ ಹರಾಬರ ಪಲಾವ್. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿನೂ ಹಂಗೆ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಟ್ರೈ ಮಾಡಿ ನೋಡಿ, ಕಾಮೆಂಟ್ ಮಾಡಿ. ಏನಾದರೂ ಸಜೆಷನ್ ಕೊಡೋ ಹಾಗಿದ್ರೆ ಕೊಡಿ ಪ್ಲೀಸ್. ಇದನ್ನು ನಾನು ಈಗ ಸರ್ವ್ ಮಾಡ್ತೀನಿ. ಇದನ್ನು ಮೊಸರು ಬಜ್ಜಿ ಜೊತೆ ಕಾಯಿ ಚಟ್ನಿ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಈಗ ಈ ರೀತಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ಓಕೆ, ಬಾಯ್. ಧನ್ಯವಾದಗಳು. ಬಾಯ್.